ಮಿಂಚಿ ಹೋದ ಕಾಲ ಚಿಂತಿಸಿ ಫಲ ಏನು? ಸಂಘಟಿತ ಹೋರಾಟ, ಒಗ್ಗಟ್ಟಿನ ತಂತ್ರಗಾರಿಕೆ, ಕಣ್ಣಿಗೆ ಕಾಣಿಸದ ಅಗೋಚರ ಒಳ ಒಪ್ಪಂದಗಳು. ಚನ್ನಪಟ್ಟಣದಲ್ಲಾಗಿದ್ದೇನು? ದಳಪತಿಯ ಭದ್ರಕೋಟೆ ಛಿದ್ರ. ಕ್ಷೇತ್ರದಲ್ಲಿ ಡಿಕೆಶಿ ಬಿತ್ತಿದಂತಹ ಭಾವನಾತ್ಮಕ ಬೀಜ ಜಿಲ್ಲೆಯಿಂದ ತೆನೆಯನ್ನ ಇಲ್ಲವಾಗಿಸಿದೆ. ಮನೆ ಮಕ್ಕಳು ಗೆದ್ರೆ ಮಣ್ಣಿನ ಮಕ್ಕಳು ಸೋತು ಸುಣ್ಣವಾಗಿದ್ದಾರೆ. ಇದರ ಪ್ರತಿಫಲವೇ ಜಿಲ್ಲೆಯಿಂದ ಗೇಟ್ ಪಾಸ್. ಈಗ ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕಾಯ್ತಿತ್ತಾ? 30 ಮರ ಏಟು ಹೆಂಗ್ ಬಿದ್ದಿದ್ಯೋ ನೋಡ್ಕೊಳ್ಳಿ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಬಲ್ಲವರು ಯಾರು? ನಂಬಿಕೆಗೆ ವಿರುದ್ಧಾರ್ಥಕ ಪದವೇ ರಾಜಕಾರಣ. ಚನ್ನಪಟ್ಟಣ ಹೀಗೆ ಪಲ್ಟಿ ಹೊಡೆದು ಬೀಳೋಕೆ ಎಲ್ಲ ಶಕ್ತಿಗಳು ಒಂದಾಗಿದ್ವು. ಹಾಸನದ ಗೌಡ್ರು ರಾಮನಗರದಲ್ಲಿ ಕಟ್ಟಿದ ಕೋಟೆ ಛಿದ್ರವಾಗಿ ಮಾಜಿ ಪ್ರಧಾನಿ ಗೌಡರ ಜೆಡಿಎಸ್ ಅಸ್ತಿತ್ವವೇ ಕರಗಿ ಹೋಯಿತು. 36 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗೌಡರ ಬಲ ಕ್ಷೀಣಿಸಿದೆ. ಕಾಂಗ್ರೆಸ್ ಸೈನಿಕನ ಶಿಕಾರಿಗೆ ಬಿಜೆಪಿ ಸಪೋರ್ಟ್ ಸಿಕ್ಕಿತ್ತ? ಚನ್ನಪಟ್ಟಣದಲ್ಲಿ ರಣಸಂದಾಯ ಮಾಡಿತ ಕಮಲ ಪಡೆ. ಈ ಸೋಲಿನ ಹಿಂದಿನ ಕೈಗಳು, ಸೈನಿಕನ ಮೇಲಿನ ಕೃಪಾಶೀರ್ವಾದ ಬಹುದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಅಲ್ಲಿ ರಣಸಂದಾಯದ ಕೆಲಸ ನಡೆದಿದೆ ಎನ್ನುವಂತಹ ಚರ್ಚೆ ಹಬ್ಬಿದೆ. ಚನ್ನಪಟ್ಟಣದಲ್ಲಿ ಸೈನಿಕ ಗೆಲ್ಲೋಕೆ ಕಮಲದೊಳಗಿನ ಕಾಣದ ಕೈಗಳೇ ಸಹಕಾರ ಚಳುವಳಿಯನ್ನ ಮುನ್ನಡೆಸಿ ಪ್ರಮುಖ ಪಾತ್ರವನ್ನ ನಿಭಾಯಿಸಿವೆ. ಈ ಸಹಕಾರ ಕ್ರಾಂತಿಯೇ ದಳ ಪ್ರಭುತ್ವದ ಬುಡವನ್ನೇ ಕಿತ್ತೆಸೆದಿದೆ. ಈಗ ಇದೇ ಮಾತನ್ನೇ ಡಿಸಿಎಂ ಡಿಕೆಶಿ ಕೃತಜ್ಞತಾ ಭಾವದಿಂದ ನುಡಿಯುತ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪರ ಬಿಜೆಪಿಗರ ಸಹಕಾರ ಚಳುವಳಿ. ಕಮಲದತ್ತ ಬೊಟ್ಟು ಮಾಡಿ ಮೈತ್ರಿಯೊಳಗೆ ಬಾಂಬ್ ಬಿಟ್ಟ ಡಿಕೆಶಿ. ಅಂದಹಾಗೆ ಕನಕಪುರದಲ್ಲಿ ನಿಂತು ಮಾತನಾಡಿದ ಡಿಸಿಎಂ ಡಿಕೆಶಿ ಮೈತ್ರಿಯೊಳಗೆ ಅನುಮಾನದ ಬತ್ತಿಯನ್ನ ಹೊತ್ತಿಸಿದ್ದಾರೆ. ಪರೋಕ್ಷವಾಗಿ ಕಾಂಗ್ರೆಸ್ ಗೆಲುವಿಗೆ ಜೆಡಿಎಸ್ ಬಿಜೆಪಿಯವರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಮಾತನ್ನ ಉಲ್ಲೇಖಿಸಿದ್ದಾರೆ. ಬಹಳ ಜನ ಬಿಜೆಪಿಯವರು ಇದ್ದಾರೆ. ನಾನು ಈಗ ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕಾಯ್ತಿತ್ತಾ? ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಸರ್ ಬಿಜೆಪಿ. ನೆನ್ನೆ ಅಶ್ವಥ್ ನಾರಾಯಣ್ ಏನ್ ಹೇಳಿದ್ದಾರೆ? ನನಗೆ ಗೊತ್ತು ಯೋಗೇಶು ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ ನೆನ್ನೆ. ಈಗ ಚನ್ನಪಟ್ಟಣದಲ್ಲಿ ಇರೋಂಥ ಬಿಜೆಪಿ ಕಾರ್ಯಕರ್ತನ ಬಿಡಿ, ಈಗ ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ, ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರ ಮನೇಲಿ ಇರೋದಿಲ್ಲ. ಅವರೆಲ್ಲ ಯಾರಿಗೂ ಓಟ್ ಹಾಕಿದ್ದಾರೆ, ಅವ್ರ ಬೂತ್ಗಳೆಲ್ಲ ಯಾರಿಗೂ ಓಟ್ ಬಿದ್ದಿದೆ? ನಾನು ಬಿಚ್ಚಿ ಮಾತಾಡಕ್ ಹೋಗಲ್ಲ. ಅದಲ್ಲ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳ್ತಾ ಇದ್ದೀರಿ. ಅದು ಕಾಂಗ್ರೆಸ್ ಮೇಲೆ ಇರುವಂತಹ ಒಲವಾ ಅಥವಾ ಕುಮಾರಸ್ವಾಮಿ ಅವರ ಮೇಲೆ ಇರುವಂತಹ ದ್ವೇಷ? ನನಗೆ ಗೊತ್ತಿಲ್ಲಪ್ಪ. 30 ಮರ ಏಟು ಹೆಂಗ್ ಬಿದ್ದಿದ್ಯೋ ನೋಡ್ಕೊಳ್ಳಿ ನೀವು. ಡಿಸಿಎಂ ಡಿಕೆಶಿಯ ಮಾತಿನ ಲಯ ನೋಡಿದ್ರೆ ಮುಖದ ಕನ್ನಡಿಯಲ್ಲಿ ಗೆದ್ದ ಸಂಭ್ರಮ ಇಣುಕಿದೆ. ಚನ್ನಪಟ್ಟಣ ಕೈವಶ ಮಾಡಿಕೊಳ್ಳುವ ಮಹದಾಸಿಯ ಹಿಂದೆ ಭಾವನಾತ್ಮಕ ಅಸ್ತ್ರಗಳು ಕೆಲಸ ಮಾಡಿವೆ. ಕಳೆದ 1.5 ವರ್ಷದಲ್ಲೇ ದಳ ಮರಳಿ ಮಣ್ಣಿಗೆ ಪ್ರಯಾಣ ಮಾಡ್ತಿದೆ. ಕನಕಪುರ, ರಾಮನಗರ, ಮಾಗಡಿ, ಈಗ ಚನ್ನಪಟ್ಟಣ ಕೈವಶವಾಗಿದೆ. ಬೊಂಬೆ ನಾಡಿನಲ್ಲೂ ವಿಜಯ ಪತಾಕೆ ಹಾರಿಸಿದ ಕಾಂಗ್ರೆಸ್ನ ಮಂತ್ರದಂಡದ ಹಿಂದಿನ ಶಕ್ತಿಯೇ ಡಿಕೆ ಬ್ರದರ್ಸ್ ಮೈಂಡ್ ಗೇಮ್. ರಾಮನಗರದಲ್ಲಿ ಮನೆ ಮಕ್ಕಳು ವರ್ಸಸ್ ಹೊರಗಿನವರು ಅಸ್ತ್ರ ಬಿಟ್ಟ ಡಿಕೆಶಿ ಯಶಸ್ವಿ ಶಸ್ತ್ರವಿದ್ಯೆ ಪ್ರವೀಣ ಅನ್ನುವುದನ್ನ ಸಾಬೀತು ಮಾಡಿದ್ರು. ಈ ಮೂಲಕ ರಾಮನಗರ ಜಿಲ್ಲೆಯಿಂದಾನೇ ದಳಪತಿಗಳಿಗೆ ಗೇಟ್ ಪಾಸ್ ಸಿಕ್ಕಂತಾಗಿದೆ. ರಾಜಕೀಯ ಒಂದ್ ಕಡೆಯಾದ್ರೆ ಇತ್ತ ಯೋಗೇಶ್ವರ್ ಮನೆಯಲ್ಲಿ ಸಂಭ್ರಮಕ್ಕೆ ಯಾವ ಕೊರತೆಯೂ ಇಲ್ಲ.
ಇವತ್ತು ಮದ್ದೂರಿನ ಹೊಳೆ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿದ ಯೋಗೇಶ್ವರ್ ಪತ್ನಿ ಶೀಲಾ ಹರಕೆ ತೀರಿಸಿದ್ದಾರೆ. ದೀಪ ಹಚ್ಚಿ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆ ರಾಮನಗರದಲ್ಲಿ ದಳ ಪ್ರಾಬಲ್ಯವನ್ನ ಕಳ್ಕೊಂಡು ಗಂಟು ಮೂಟೆ ಕಟ್ಟಿದೆ. ದಳಕೋಟೆಯಲ್ಲಿ ಬ್ರದರ್ಸ್ ಆಡಿದ ಮೈಂಡ್ ಗೇಮ್ ಸೇಡಿನ ಚಕ್ರವ್ಯೂಹ ಮುರಿದು ಹಾಕಿದೆ. ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಸದ್ಯಕ್ಕೆ ಶಿವಕುಮಾರ್ ಕೈ ಮೇಲಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.